ಭಿನ್ನರಾಶಿಗಳು ಮತ್ತು ಅವುಗಳ ವಿಧಗಳು. ನಾವು ಈ ಅಧ್ಯಾಯದಲ್ಲಿ ಭಿನ್ನರಾಶಿ ಅಂದ್ರೇನು ಮತ್ತು ಭಿನ್ನರಾಶಿಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಭಿನ್ನರಾಶಿ ಮತ್ತು ಭಿನ್ನರಾಶಿಯ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಭಿನ್ನರಾಶಿ ಅಂದ್ರೇನು? ಭಿನ್ನರಾಶಿ ಅಂದರೆ ಪೂರ್ಣದ ಒಂದು ಭಾಗವಾಗಿದೆ. ಇಲ್ಲಿ P/Q ಅನ್ನೋದೊಂದು ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಏನಂತ ಕರಿತೀವಿ ನಾವು? ಭಿನ್ನರಾಶಿ ರೂಪ ಅಂತ ಕರಿತೀವಿ ನಾವು. P/Q ಅನ್ನೋದನ್ನು ಭಿನ್ನರಾಶಿ ರೂಪ ಅಂತ ಕರಿತೀವಿ. ಭಿನ್ನರಾಶಿಯಲ್ಲಿ 2 ಸಂಖ್ಯೆಗಳಿರ್ತವೆ. ಆ 2 ಸಂಖ್ಯೆಗಳು ಏನಾಗಿರ್ತವೆ ಅಂತಂದರೆ ಒಂದು ಅಡ್ಡಗೆರೆಯಿಂದ ಬೇರ್ಪಡ್ತಾವೆ. ಇಲ್ಲಿ P ಮತ್ತು Q 2 ಸಂಖ್ಯೆಗಳಿವೆ. ಇವು ಏನಾಗಿದ್ದಾವೆ? ಒಂದು ಅಡ್ಡಗೆರೆಯಿಂದ ಬೇರೆ ಬೇರೆ ಆಗಿದ್ದಾವೆ. ಗೆರೆ ಮೇಲೆ P ಅಂತಿದೆ, ಗೆರೆ ಕೆಳಗಡೆ Q ಅಂತಿದೆ. ಈ P/Q ಅನ್ನೋದನ್ನು P/Qದಲ್ಲಿ ನಾವು ಗೆರೆಯ ಮೇಲಿನ ಭಾಗವನ್ನು ಅಂಶ ಅಂತಲೂ ಕರಿತೀವಿ. ಆಮೇಲೆ ಗೆರೆಯ ಕೆಳಗಡೆ ಇರುವಂಥ ಭಾಗವನ್ನು ಸಂಖ್ಯೆಯನ್ನು ನಾವು ಛೇದ ಅಂತ ಕರಿತೀವಿ. ಇಲ್ಲಿ P/Q ಅನ್ನುವುದನ್ನು ನಾವು ಏನಂತ ಕರಿತೀವಿ? ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ ಭಿನ್ನರಾಶಿಯಲ್ಲಿ 2 ಸಂಖ್ಯೆಗಳಿರ್ತವೆ. ಈಗ ಸಾಮಾನ್ಯವಾಗಿ ಜನರಲ್ ಫಾರ್ಮ್ನಲ್ಲಿ ಇರುವುದು ಈಗ P ಅಂತಿದೆ, ಇದು ಗೆರೆ ಮೇಲ್ಗಡೆ ಇದೆ. ಇದರ ಗೆರೆ ಮೇಲ್ಗಡೆ ಇರುವಂಥ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಅಂಶ ಅಂತ ಕರಿತೀವಿ. ಆಮೇಲೆ ಗೆರೆ ಕೆಳಗಡೆ Q ಇದೆಯಲ್ಲ, ಈ Q ಅನ್ನೋದನ್ನು ನಾವು ಏನಂತ ಕರಿತೀವಿ? ಛೇದ ಅಂತ ಕರಿತೀವಿ. ಅಂಶವನ್ನು ಇಂಗ್ಲೀಷ್ನಲ್ಲಿ ನ್ಯೂಮರೇಟರ್ ಅಂತ ಕರಿತೀವಿ, ಛೇದವನ್ನು ಡಿನಾಮಿನೇಟರ್ ಅಂತ ಕರಿತೀವಿ. ಆಮೇಲೆ ಇಂಗ್ಲೀಷ್ನಲ್ಲಿ ಭಿನ್ನರಾಶಿಯನ್ನು ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇನ್ನು ಭಿನ್ನರಾಶಿಯ ವಿಧಗಳು. ಭಿನ್ನರಾಶಿಯ ವಿಧಗಳು ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಈಗ ನಾವು ಭಿನ್ನರಾಶಿಯಲ್ಲಿ ಅಂಶ ಮತ್ತು ಛೇದಗಳಿರ್ತಾವೆ ಅಂತ ಗೊತ್ತಾಯಿತು. ಆ ಅಂಶ ಮತ್ತು ಛೇದಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ? ಭಿನ್ನರಾಶಿಗಳನ್ನು ಹಲವಾರು ವಿಧಗಳಿಗೆ ಮಾರ್ಪಡಿಸ್ತೀವಿ. ಮೊದಲನೇದ್ದು ಸಮಭಿನ್ನರಾಶಿ. ಅದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ನಾವು? ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಎರಡನೇದ್ದು ವಿಷಮ ಭಿನ್ನರಾಶಿ, ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಮೂರನೇದನ್ನು ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನಾಲ್ಕನೇದ್ದು ಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಐದನೇದನ್ನು ಅಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಆರನೇದ್ದು ಸಮಾನ ಭಿನ್ನರಾಶಿ ಅಥವಾ ಈಕ್ವಿಲೆಂಟ್ ಫ್ರ್ಯಾಕ್ಷನ್ಸ್ ಅಂತ. ಹೀಗೆ ಫಂಡಮೆಂಟಲ್ ಆಗಿ ನಾವೇನು ಮಾಡ್ತೀವಿ? ಭಿನ್ನರಾಶಿಯನ್ನು 6 ವಿಧಗಳಲ್ಲಿ ವಿಂಗಡಿಸ್ತೀವಿ. ಮೊದಲನೇದು ಯಾವುದು? ಸಮಭಿನ್ನರಾಶಿ. ಎರಡನೇದ್ದು ವಿಷಮ ಭಿನ್ನರಾಶಿ. ಮೂರನೇದ್ದು ಮಿಶ್ರ ಭಿನ್ನರಾಶಿ. ನಾಲ್ಕನೇದ್ದು ಸಮರೂಪ ಭಿನ್ನರಾಶಿ. ಐದನೇದ್ದು ಅಸಮರೂಪ ಭಿನ್ನರಾಶಿ. ಆರನೇದ್ದು ಸಮಾನ ಭಿನ್ನರಾಶಿ. ಇವುಗಳನ್ನು ಹೇಗೆ ವಿಂಗಡಿಸ್ತೀವಿ ಅಂತಂದರೆ ಅಂಶ ಮತ್ತು ಛೇದಗಳ ಆಧಾರದ ಮೇಲೆ ಈ ಕೆಳಗಿನ 6 ಭಿನ್ನರಾಶಿಗಳನ್ನು ಅಥವಾ ವಿಧಗಳನ್ನಾಗಿ ಮಾರ್ಪಡ್ತೀವಿ. ಈಗ ಒಂದೊಂದಾಗಿ ವಿವರವಾಗಿ ತಿಳ್ಕೊತ ಹೋಗೋಣ. ಮೊದಲದ್ದು ಸಮಭಿನ್ನರಾಶಿ. ಹಾಗಾದರೆ ಸಮಭಿನ್ನರಾಶಿ ಅಂದ್ರೇನು? ಸಮಭಿನ್ನರಾಶಿ ಅಂದರೆ ಯಾವ ಭಿನ್ನರಾಶಿಯಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದ್ದರೆ ಅಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ? ಸಮಭಿನ್ನರಾಶಿಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಒಂದು ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ. ಉದಾಹರಣೆಗಾಗಿ ಇಲ್ಲಿ 1/2 ಅಂತಿದೆ. ಇಲ್ಲಿ ಅಂಶ ಎಷ್ಟಿದೆ ರೀ? 1 ಇದೆ, ಛೇದ 2 ಇದೆ. ಇವುಗಳನ್ನು ಹೋಲಿಕೆ ಮಾಡಿದಾಗ ಅಂಶ ಏನಾಗಿದೆ? ಛೇದಕ್ಕಿಂತ ಚಿಕ್ಕದಾಗಿದೆ. ಹಾಗೆ ಇನ್ನೊಂದು ಉದಾಹರಣೆ ತಗೋಣ. ಇಲ್ಲಿ 3-4 ಅಂಶ ಇದೆ. ಇಲ್ಲಿ 3 ಅನ್ನೋದು ಅಂಶ ಆಗಿದೆ, 4 ಅನ್ನೋದು ಛೇದ ಆಗಿದೆ. ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ. ಮತ್ತು ಈ ಭಿನ್ನರಾಶಿಯನ್ನು ಗಮನಿಸಿರಿ, ಇವನ್ನು ಗಮನಿಸಿರಿ. ಇವಷ್ಟು ಭಿನ್ನರಾಶಿಗಳನ್ನು ಗಮನಿಸಿದಾಗ ಅಂಶವು ಏನಾಗಿದೆ ಅಂತಂದರೆ ಛೇದಕ್ಕಿಂತ ಚಿಕ್ಕದಾಗಿದೆ.
ಆ ಕಾರಣಕ್ಕಾಗಿ ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ, ಸಮಭಿನ್ನರಾಶಿಗಳು ಅಥವಾ ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನಾವು ಏನು ಮಾಡಬೇಕು ಅಂತಂದರೆ ಭಿನ್ನರಾಶಿಯನ್ನು ನೋಡಿ ನಾವು ಇದು ಯಾವ ಥರದ ಭಿನ್ನರಾಶಿ, ಇದು ಯಾವ ಭಿನ್ನರಾಶಿಯನ್ನು ಗುರುತಿಡಲಿಕ್ಕೆ ಬರ್ತಿರಬೇಕು. ಏನು ಮಾಡಬೇಕು ಅಂತಂದರೆ ಯಾವಾಗಲೂ ನಾವು ಅಂಶ ಮತ್ತು ಛೇದವನ್ನು ಹೋಲಿಕೆ ಮಾಡೋದ್ರಿಂದ ಅಂಶ ಛೇದಕ್ಕಿಂತ ಚಿಕ್ಕದಾಗಿತ್ತಂದರೆ ಅಂಥ ಭಿನ್ನರಾಶಿಯನ್ನು ನಾವು ಏನಂತ ಕರಿತೀವಿ, ಸಮಭಿನ್ನರಾಶಿಗಳು ಅಥವಾ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಇನ್ನು ಎರಡನೇದ್ದು, ಆಮೇಲೆ ಸಮಭಿನ್ನರಾಶಿ ಬೆಲೆ ಏನಾಗಿರ್ತೈತಿ ಅಂತಂದರೆ ಒಂದು ಅಥವಾ ಒಂದಕ್ಕೆ ಸಮನಾಗಿರ್ತೈತಿ ಅಥವಾ ಒಂದಕ್ಕಿಂತ ಕಡಿಮೆ ಇರ್ತೈತಿ. ಯಾವಾಗಲೂ ಸಮಭಿನ್ನರಾಶಿ ಬೆಲೆಯು ಒಂದಕ್ಕಿಂತ ಕಡಿಮೆ ಇರ್ತೈತಿ. ಇದನ್ನು ನೆನಪಿಟ್ಕೋಬೇಕು ನಾವು. ದ ವ್ಯಾಲ್ಯೂ ಆಫ್ ಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಲೆಸ್ ದ್ಯಾನ್ 1 ಆರ್ ಈಕ್ವಲ್ ಟು 1. ಇನ್ನು ಎರಡನೇ ಭಿನ್ನರಾಶಿ ವಿಷಮ್ಯ ಭಿನ್ನರಾಶಿ. ವಿಷಮ್ಯ ಭಿನ್ನರಾಶಿ ಅಂದರೆ ಏನು ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂದ್ರೆ ಏನು ಅನ್ನೋದನ್ನು ನಾವೀಗ ನೋಡೋಣ. ವಿಷಮ್ಯ ಭಿನ್ನರಾಶಿ ಅಂದರೆ ಯಾವ ಭಿನ್ನರಾಶಿಯಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ಅಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ, ವಿಷಮ್ಯ ಭಿನ್ನರಾಶಿಗಳಂತ ಕರಿತೀವಿ. ಅಂದರೆ ಕೊಟ್ಟಂಥ ಭಿನ್ನರಾಶಿಗಳಲ್ಲಿ ಅಂಶ ಏನಾಗಿರ್ತೈತಿ, ಛೇದಕ್ಕಿಂತ ದೊಡ್ಡದಾಗಿತ್ತಂದರೆ ಅಂಥ ಭಿನ್ನರಾಶಿಯನ್ನು ನಾವು ವಿಷಮ್ಯ ಭಿನ್ನರಾಶಿಗಳು ಅಂತ ಕರಿತೀವಿ. ಕೆಳಗೆ ಕೊಟ್ಟಂಥ ಉದಾಹರಣೆಗಳನ್ನು ಗಮನಿಸಿರಿ. ಈಗ ಇಲ್ಲಿ ಇದು ನೋಡ್ರಿ, 5 4 ಅಂಶ ಅಂತಿದೆ. ಇಲ್ಲಿ 5 ಅಂಶವಾಗಿದೆ, 4 ಛೇದಾಗಿದೆ. ಹಾಗಾದರೆ ಅಂಶ ಏನಾಗಿದೆ, ಛೇದಕ್ಕಿಂತ ದೊಡ್ಡದಾಗಿದೆ. ಇಂಥ ಭಿನ್ನರಾಶಿಯನ್ನು ನಾವೇನಂತ ಕರಿತೀವಿ, ವಿಷಮ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಉದಾಹರಣೆ ಗಮನಿಸಿರಿ. ಇದು 8/3 ಅಥವಾ 8 3 ಅಂಶ ಇದೆ. ಇಲ್ಲಿನೂ ಸಹ 8 ಅನ್ನೋದು ಅಂಶ ಆಗಿದೆ, 3 ಅನ್ನೋದು ಛೇದಾಗಿದೆ. ಈಗ ಛೇದವು ಏನಾಗಿದೆ, ಅಂಶಕ್ಕಿಂತ ಚಿಕ್ಕದಾಗಿದೆ, ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ. ಇಲ್ಲಿಯೂ ಗಮನಿಸಿ 9 7 ಅಂಶ ಇದೆ. ಇಲ್ಲಿ 9 ಅಂಶ ಛೇದ 7ಕ್ಕಿಂತ ದೊಡ್ಡದಾಗಿದೆ. ಇಲ್ಲಿಯೂ ಸಹ ಅಂಶ ಛೇದಕ್ಕಿಂತ ದೊಡ್ಡದಾಗಿದೆ. ಈ ಉದಾಹರಣೆಯಲ್ಲಿಯೂ ಸಹ 6 ಅನ್ನೋದು ಅಂಶ ಆಗಿದೆ, 3 ಅನ್ನೋದು ಛೇದ ಆಗಿದೆ, 6 ಛೇದಕ್ಕಿಂತ ದೊಡ್ಡದಾಗಿದೆ. ಗೊತ್ತಾಯ್ತಲ್ಲ. ಇನ್ನು ಮೂರನೇದ್ದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಅಂದರೆ ಏನು ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳಿಯೋಣ. ಮಿಶ್ರ ಭಿನ್ನರಾಶಿ ಅಂದರೆ ಪೂರ್ಣಾಂಕದೊಂದಿಗೆ ಇರುವ ಸಮಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ. ಏನು, ಈ ಸಮಭಿನ್ನರಾಶಿ ಜೊತೆಗೆ ಪೂರ್ಣಾಂಕನೂ ಇರ್ತೈತಿ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ, ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ. ಈ ಉದಾಹರಣೆಗೆ ನೋಡ್ರಿ, ಇಲ್ಲಿ 3 ಅನ್ನೋದೊಂದು ಪೂರ್ಣಾಂಕ ಆಗಿದೆ, 5/8 ಅನ್ನೋದೊಂದು ಸಮಭಿನ್ನರಾಶಿ ಆಗಿದೆ. ಇವುಗಳನ್ನು ನಾವು ಇಂಥ ಭಿನ್ನರಾಶಿಯನ್ನು ನಾವೇನಂತ ಕರಿತೀವಿ, ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಅಂದರೆ ಪೂರ್ಣಾಂಕದೊಂದಿಗೆ ಇರುವಂತಹ ಸಮಭಿನ್ನರಾಶಿ. ಯಾಕೆ ಸಮಭಿನ್ನರಾಶಿ ಅಂತ ಕರಿತೀವಿ ಅಂತಂದರೆ 5 ಅಂಶ ಆಗಿದೆ, 8 ಛೇದ ಆಗಿದೆ. ಅಂಶ ಛೇದಕ್ಕಿಂತ ಚಿಕ್ಕದಾಗಿದ್ದರಿಂದ ಇದನ್ನು ನಾವು ಸಮಭಿನ್ನ ರಾಶಿ ಅಂತ ಕರಿತೀವಿ, ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ, ಮಿಶ್ರ ಭಿನ್ನರಾಶಿಗಳು ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನಿಮ್ಮನ್ನ ಕೇಳ್ತಾರೆ, ಮಿಶ್ರ ಭಿನ್ನರಾಶಿಗಳು ಅಂದ್ರೆ ಏನು ಅಂತಂದರೆ, ಪೂರ್ಣಾಂಕದೊಂದಿಗೆ ಇರುವಂತಹ ಸಮಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ ಇದನ್ನ ಹೆಂಗೆ ಓದ್ತೇವೆ ಅಂದರೆ, ಮಿಶ್ರ ಭಿನ್ನರಾಶಿಯನ್ನು ಇಲ್ಲಿ 3 ಪೂರ್ಣಾಂಕ 5 8 ಅಂಶ ಅಂತ ಓದ್ತೇವೆ. ಹೆಂಗೆ ಓದ್ತೇವೆ ರೀ, ಮಿಶ್ರ ಭಿನ್ನರಾಶಿಯನ್ನು 3 ಪೂರ್ಣಾಂಕ 5 8 ಅಂಶ ಅಂತ ಓದ್ತೀವಿ. ಇಂಗ್ಲೀಷ್ನಲ್ಲಿ ಆದರೆ ಹೆಂಗೆ ಓದ್ತೀವಿ ಅಂದರೆ 3 × 5/8 ಅಂತ ಓದ್ತೀವಿ. ಗೊತ್ತಾಯ್ತಲ್ಲ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ, ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ.
ಇಲ್ಲಿ 3 ಏನಂತ ಕರಿತೀವಿ ರೀ ನಾವು ಪೂರ್ಣಾಂಕ. ಆಮೇಲೆ 5/8 ನಾವು ಸಮಭಿನ್ನರಾಶಿ. ಒಟ್ಟಾರೆ ಪೂರ್ಣಾಂಕ ಮತ್ತು ಸಮಭಿನ್ನರಾಶಿಗಳನ್ನ ನಾವು ಏನಂತ ಕರಿತೀವಿ ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ. ಆಮೇಲೆ ಮಿಶ್ರ ಭಿನ್ನರಾಶಿ ಯಾವ ರೂಪದಲ್ಲಿ ಇರ್ತೈತಿ ಅಂತಂದರೆ ಭಾಗಲಬ್ಧ ಈಕ್ವಲ್ ಟು ಶೇಷ ಡಿವೈಡೆಡ್ ಬೈ ಛೇದ ಈ ರೂಪದಲ್ಲಿ ಇರ್ತೈತಿ. ಇಂಥ ರೂಪದಲ್ಲಿರುವಂತಹ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನರಾಶಿಗಳಂತ ಕರಿತೀವಿ. ಉದಾಹರಣೆಗೆ 3.2 5 ಇಲ್ಲಿ ನೋಡ್ರಿ 3.2 ಅಂಶ ಮತ್ತು 5.38 4.12 8.59 ಎಕ್ಸೆಟ್ರಾ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ ಮಿಶ್ರ ಭಿನ್ನರಾಶಿಗಳು ಅಂತ ಕರಿತೀವಿ. ಇನ್ನು ಸಮರೂಪ ಭಿನ್ನರಾಶಿಗಳು ಅಂತ ಅಂದ್ರೇನು? ಸಮರೂಪ ಲೈಕ್ ಫ್ರ್ಯಾಕ್ಷನ್ಸ್ ಅಂತ. ಇಲ್ಲಿ ನೋಡ್ರಿ, ಒಂದೇ ಛೇದವನ್ನು ಹೊಂದಿರುವಂತಹ ಭಿನ್ನರಾಶಿಗಳ ಸಮೂಹವನ್ನು ಒಂದೇ ರೀತಿಯಾದ ಛೇದವನ್ನು ಹೊಂದಿರುವಂತಹ ಭಿನ್ನರಾಶಿಗಳನ್ನು ಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ನೋಡ್ರಿ, ಈಗ 1 15 2 15 3 15 8 15 ಇಲ್ಲಿ 4 ಭಿನ್ನರಾಶಿಗಳಿದಾವೆ. 4 ಭಿನ್ನರಾಶಿಗಳ ಛೇದ ಏನಾಗಿದೆ 15 ಆಗಿದೆ. ಅಂದರೆ 4 ಭಿನ್ನರಾಶಿಗಳ ಛೇದ ಒಂದೇ ರೀತಿಯಾಗಿದ್ದಾವೆ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ ಸಮರೂಪ ಭಿನ್ನರಾಶಿಗಳು ಅಥವಾ ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಸಮರೂಪ ಭಿನ್ನರಾಶಿಗಳು ಅಂದ್ರೇನು? ಒಂದೇ ರೀತಿಯಾದ ಛೇದವನ್ನು ಹೊಂದಿರುವಂತಹ ಭಿನ್ನರಾಶಿಗಳನ್ನು ನಾವು ಸಮರೂಪ ಭಿನ್ನರಾಶಿಗಳಂತ ಕರಿತೀವಿ. ಇನ್ನು ಅಸಮರೂಪ ಭಿನ್ನರಾಶಿ ಅಥವಾ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಬೇರೆ ಬೇರೆ ಛೇದಗಳನ್ನು ಹೊಂದಿರುವ ಭಿನ್ನರಾಶಿಗಳನ್ನು ಅಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ. ಅಂದರೆ ಕೊಟ್ಟಂಥ ಭಿನ್ನರಾಶಿಗಳಲ್ಲಿ ಛೇದಗಳು ಬೇರೆ ಬೇರೆ ಆಗಿರ್ತಾವೆ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ ಅಸಮರೂಪ ಭಿನ್ನರಾಶಿ ಅಥವಾ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ಗಮನಿಸ್ರಿ, 1/5 ಐತಿ, 7/2 ಅಂತಿದೆ, 3/5 ಅಂದರೆ 1/1 1 5 7 2 3 5. ಇಲ್ಲಿ 3 ಫ್ರ್ಯಾಕ್ಷನ್ಸ್ ಅಂದರೆ ಕೊಟ್ಟಿರ್ತಾರೆ, ಭಿನ್ನರಾಶಿನ ಕೊಟ್ಟಿದ್ದಾರೆ. ಈ 3 ಭಿನ್ನರಾಶಿಗಳ ಛೇದಗಳು ಬೇರೆ ಬೇರೆ ಆಗಿದ್ದಾವೆ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ ಅಸಮರೂಪ ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ 1/5 ಮತ್ತು 3/5 ಅಂತಂದರೆ ಲೈಕ್ ಫ್ರ್ಯಾಕ್ಷನ್ಸ್ ಆಕತಿ. ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಅದನ್ನು ಸರಿಪಡಿಸ್ತೀನಿ ನೋಡ್ರಿ. ಇದು 3/5 ಅಲ್ಲ 6 ರೀ. ಅಂದರೆ ಅಸಮರೂಪ ಭಿನ್ನರಾಶಿಗಳಂದ್ರೆ ಏನು? ಈಗ 3/5 5/8 1/2 6/7 ಎಕ್ಸೆಟ್ರಾ. ಇಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ ಅಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ. ಒನ್ಸ್ ಅಗೇನ್ ನೋಡೋಣ, ಅಸಮರೂಪ ಭಿನ್ನರಾಶಿ ಅಂದರೆ ಏನು ಅಂತಂದರೆ ಬೇರೆ ಬೇರೆ ಛೇದಗಳನ್ನು ಹೊಂದಿರುವ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ ಅಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ. ಕೊಟ್ಟಂಥ ಭಿನ್ನರಾಶಿಗಳನ್ನು ಗಮನಿಸಿದಾಗ ಇಲ್ಲಿ ಏನಾಗಿದ್ದಾವೆ ಛೇದಗಳು ಬೇರೆ ಬೇರೆ ಆಗಿದ್ದಾವೆ. ಆದ್ದರಿಂದ ಇವುಗಳನ್ನು ನಾವೇನಂತ ಕರಿತೀವಿ ಅಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ. ಇನ್ನು ಸಮಾನ ಭಿನ್ನರಾಶಿಗಳು ಅಥವಾ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳಿಯೋಣ. 2 ಅಥವಾ ಹೆಚ್ಚು ಭಿನ್ನರಾಶಿಗಳನ್ನು ನಾವು ಸರಳ ರೂಪಕ್ಕೆ ತಂದಾಗ ಒಂದೇ ಭಿನ್ನರಾಶಿಗೆ ಸಮನಾಗಿದ್ದರೆ ಅಥವಾ ಸಮನಾಗುತ್ತಿದ್ದರೆ ಅದನ್ನು ಏನಂತ ಕರಿತೀವಿ ನಾವು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ನಾವೇನು ಮಾಡೋಣ,
ಎಕ್ಸಾಂಪಲ್ಗೆ ಈಗ 3/6 ಅಂತಿದೆ, 2/4 ಅಂತಿದೆ, 5/10 ಇದೆ, 4/8 ಇದೆ. ಇಲ್ಲಿ ಕೊಟ್ಟಂಥ ಭಿನ್ನರಾಶಿಗಳು ಬೇರೆ ಬೇರೆ ರೂಪದಲ್ಲಿದ್ದಾವೆ. ಬಟ್ ಇವನ್ನ ಸರಳೀಕರಿಸಿದಾಗ, ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಕೈತೆ ನೋಡ್ರಿ. ಈಗ 3 1 3, 3 2 6 ಎಷ್ಟು ಬಂತು ರೀ? 1/2 ಬಂತು. ಈಗ 2 1 2, 2 2 4, 1/2 ಬಂತು. ಆಮೇಲೆ 5 1 5, 5 2 10, 1/2 ಬಂತು. 4 1 4, 4 2 8, 1/2 ಬಂತು. ಅಂದರೆ ಈ ಕೊಟ್ಟಂಥ ಭಿನ್ನರಾಶಿಗಳನ್ನ ಸುಲಭ ರೂಪಕ್ಕೆ ತಂದಾಗ ಅದರ ಬೆಲೆ ಏನಾಯಿತು? ಏಕರೂಪಕ್ಕೆ ಬಂತು, ಅಂದರೆ 1/2 ರೂಪಕ್ಕೆ ಬಂತು. ಇಂಥ ಭಿನ್ನರಾಶಿಗಳನ್ನು ನಾವು ಏನಂತ ಕರಿತೀವಿ? ಸಮಾನ ಭಿನ್ನರಾಶಿ ಅಥವಾ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಈಗ ಕೊಟ್ಟಂಥ ಭಿನ್ನರಾಶಿಗಳು ಬೇರೆ ಬೇರೆ ರೂಪದಲ್ಲಿದ್ದರು, ಬೇರೆ ಬೇರೆ ಬೆಲೆಯನ್ನು ಹೊಂದಿದ್ರು. ಅವನ್ನು ಸರಳೀಕರಿಸಿದಾಗ ಏಕರೂಪದ ಬೆಲೆ ಬಂತಂದರೆ, ಏಕರೂಪದ ಬೆಲೆಗೆ ಸಮನಾಗಿತ್ತಂದರೆ ಅಂಥ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ? ಸಮಾನ ಭಿನ್ನರಾಶಿಗಳು ಅಥವಾ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, 1/5 ಇದೆ ರೀ, ಆಮೇಲೆ 5/25 ಇದೆ, 6/30 ಇದೆ, ಆಮೇಲೆ 4/20 ಇದೆ. ಇವನ್ನ ಸರಳ ರೂಪಕ್ಕೆ ತಂದಾಗ, ಆಫ್ಟರ್ ಸಿಂಪ್ಲಿಫಿಕೇಶನ್, ಸಂಕ್ಷಿಪ್ತ ರೂಪಕ್ಕೆ ಅಥವಾ ಸರಳ ರೂಪಕ್ಕೆ ತಂದಾಗ ಏನಾಗ್ತದೆ ಅಂದರೆ ಇವುಗಳ ಬೆಲೆ ಏನಾಕತಿ? 1/5ಗೆ ಸಮ ಆಕತಿ. ಈಗ ನೋಡ್ರಿ, 5 1 5 5, 6 1 6 5 30, 4 1 4 5 20. ಅಂದರೆ ಎಲ್ಲ ಬೆಲೆಗಳು ಏನಾದವು? 1/5ಗೆ ಸಮ ಆದವು. ಆ ಕಾರಣಕ್ಕಾಗಿ ಈ ರೀತಿಯಾದ ಭಿನ್ನರಾಶಿಗಳನ್ನು ನಾವೇನಂತ ಕರಿತೀವಿ? ಸಮಾನ ಭಿನ್ನರಾಶಿಗಳು ಅಥವಾ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ, ಸಮಾನ ಭಿನ್ನರಾಶಿಗಳನ್ನು ನಾವು ಒಂದೇ ಸಂಖ್ಯೆಯಿಂದ ಸಮಾನ ಭಿನ್ನರಾಶಿಗಳನ್ನು ನಾವು ಪಡಿಬೇಕಾದ್ರೆ ಸಮಾನ ಭಿನ್ನರಾಶಿಗಳನ್ನು ನಾವು ಪಡಿಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ, ಒಂದೇ ಸಂಖ್ಯೆಯಿಂದ ಅಂಶಕ್ಕೂ ಮತ್ತು ಛೇದಕ್ಕೆ ಗುಣಿಸುವ ಮೂಲಕ ಅಥವಾ ಭಾಗಿಸುವ ಮೂಲಕ ನಾವೇನು ಮಾಡ್ಬೋದು? ಸಮಾನ ಭಿನ್ನರಾಶಿಗಳನ್ನು ಪಡಿತೀವಿ. ಇದು ನೆನಪಿರಲಿ. ಸಮಾನ ಭಿನ್ನರಾಶಿಗಳನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕು? ಕೊಟ್ಟಂಥ ಭಿನ್ನರಾಶಿಗೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸುವುದಾಗಲಿ ಮತ್ತು ಭಾಗಿಸುವುದಾಗಲಿ ಮಾಡೋದ್ರಿಂದ ನಾವು ಏನು ಮಾಡ್ಬೋದು? ಸಮಾನ ಭಿನ್ನರಾಶಿಗಳನ್ನು ಪಡಿತೇವೆ. ಸಮಾನ ಭಿನ್ನರಾಶಿಗಳನ್ನು ನಾವು 2 ವಿಧಾನಗಳಿಂದ ಪಡಿತೀವಿ. ಯಾವುದು ಅಂದರೆ, ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗೂ ಸಮಾನ ಭಿನ್ನರಾಶಿಗಳನ್ನು ಪಡಿತೀವಿ. ಹಾಗೆ ಇನ್ನೊಂದು ವಿಧಾನ ಅಂದರೆ, ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗಲೂ ನಾವು ಸಮಾನ ಭಿನ್ನರಾಶಿಗಳನ್ನು ಪಡಿತೀವಿ. ಗೊತ್ತಾಯ್ತಲ್ಲ? ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.